ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನಾವಿವತ್ತು ಒಂದು ಆಲೂಗಡ್ಡೆ ಬೆಳೆಸ್ಕೊಂಡು 10 ನಿಮಿಷದಾಗ ಈಸಿಯಾಗಿ ಹೆಲ್ತಿಯಾಗಿ ಮತ್ತು ಕಡಿಮೆ ಎಣ್ಣೆ ಬಳಸ್ಕೊಂಡು ಫಟಾಫಟ್ ಅಂಥೇಳಿ ಇವತ್ತು ನಾವು ಆಲೂ ರೆಸಿಪಿ ಮಾಡ್ಬಿಡೋಣ್ರಿ. ಆಲೂ ಸ್ನ್ಯಾಕ್ಸ್ ನೋಡ್ರಿ, ಇವಾಗ ಕಡಿಮೆ ಸಮಯ ಮತ್ತು ಕಡಿಮೆ ಎಣ್ಣೆ ಬಳಸ್ಕೊಂಡು ನಾವು ಇವತ್ತು ಆಲೂ ಸ್ನ್ಯಾಕ್ಸ್ ಮಾಡತ್ತೀವಿ. ಇದು ಮತ್ತು ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಭಾಳ ಇಷ್ಟಪಡ್ತಾರೆ. ಯಾರೆಲ್ಲ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ತಿನ್ನೋಂಗಿಲ್ಲಲ್ರಿ, ಅವ್ರಿಗಂತೂ ಭಾಳ ಇಷ್ಟ ಆಕೈತೆ ನೋಡ್ರಿ ಇದು. ಯಾಕಂದ್ರೆ ಇದ್ರೊಳಗೆ ನಾವು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬಳಸಿಲ್ಲ. ಈಗ ವಿಡಿಯೋ ನೋಡ್ಕೊಂಬರೋಂಬರ್ರಿ. ಫಸ್ಟ್ ಒಂದು ಆಲೂಗಡ್ಡೆ ತೊಗೊಂಡಿದ್ರಿ, ಕುದಿಸಿದ್ದು ಅದನ್ನೆಲ್ಲ ಸಿಪ್ಪಿ ತೆಗೆದು ಈ ರೀತಿ ಮ್ಯಾಶ್ ಮಾಡ್ಕೊಂಡು ತೊಗೊಂಡೇನಿ ನೋಡ್ರಿ. ನಾ ಪೂರ್ತಿ ಹಿಟ್ಟಗತೆ ಮ್ಯಾಶ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಬಾಳ್ಗೆ ಇಟ್ಕೊಂಡೇನಿ ಗ್ಯಾಸಿನ ಮೇಲೆ. ಅದಕ್ಕೆ ನಾನು 2 ಬೌಲಷ್ಟು ನೀರು ಹಾಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ಬಿಡ್ಬೋದು, ನೀವು ಸ್ಕಿಪ್ ಮಾಡ್ಕೋರಿ, ಇದ್ರೆ ಹಾಕೋರಿ. ಆಮೇಲೆ 1 ಚಿಟಿಕೆಯಷ್ಟು ಸೋಡಾ ಹಾಕೋರಿ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ನಾವು ನೀರು ಕುದಿ ಆದ್ಮೇಲೆ ರವೆ ಹಾಕ್ತೀನಿ. ಇದು ನಾವು ಉಪ್ಪಿಟ್ಟು ರವೆ, ಈಗ ಬಾಂಬೆ ರವೆ ಅಂತೇವಲ್ರಿ, ಆದ್ರೆ ನಾವು ನಾರ್ಮಲಾಗಿ ಉಪ್ಪಿಟ್ಟು ಅದು ಮಾಡ್ಕೋತೇವಲ್ಲ ಅದಾರ ನೋಡ್ರಿ. ಈಗ ನೀರು ಕುದಿಯೋಬೇಕಾರೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂತ ಹಾಕ್ಬೇಕ್ರಿ ಸ್ಪೂನ್ ತೊಗೊಂಡ. ಇಲ್ಲಾಂದ್ರೆ ನಾವು ಒಂದು ಸತಿಗೆ ಹಾಕಿಬಿಟ್ರೆ ಗಂಟು ಆಗ್ತೈತಿ. ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಂತ ಹಾಕ್ರಿ. ಈಗ ಅದನ್ನು ಕುದಿ ಮಟ್ಟ ಅದು ಪೂರ್ತಿ ನಮ್ಗೆ ಗಟ್ಟಿ ಆಗ್ಬೇಕು ನೋಡ್ರಿ. ಅಲ್ಲಿ ನಾನು ಈ ರೀತಿ ಸಣ್ಣ ಉರಿ ಇಟ್ಕೊಂಡು ತಿರುಗಿಸ್ತಾ ರೀ ನೋಡ್ರಿ. ತಾನ ಗಟ್ಟಿ ಹಾಕೋಂತ ಬರ್ತೈತಿ. ಇದು ನಾವು ಸೋಡಾ ನೀವು ಬಳಸಬೇಕು ನೋಡ್ರಿ, ಯಾಕಂದ್ರೆ ನಾವು ಸ್ವಲ್ಪ ಪಳ್ಳಾಗ್ತಾವೆ ಸೋಡಾ ಬಳಸಿದ್ರೆ. ಈ ಸೋಡಾ ಇಷ್ಟ ಇಲ್ಲ ಅನ್ನೋರು ಇನ್ನೂ ಕೂಡ ಹಾಕೋಬೋದ್ರಿ. ನೀವು ಈ ಟೈಮ್ನಾಗ ಹಾಕೋರಿ, ಇನ್ನೋನ ಬಿಸಿನೀರಾಗ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಪೂರ್ತಿ ಇದು ನೋಡ್ರಿ ಆರ್ತಂದ್ರೆ ಈ ರೀತಿ ಗಟ್ಟಿ ಆಗ್ತೈತಿ. 2 ಬೌಲ್ ನೀರಿಗೆ 1 ಬೌಲ್ ರವೆ ಕರೆಕ್ಟ್ ಆಕೈತಿ ನೋಡ್ರಿ. ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ. ಆಮೇಲೆ ಆಲೂಗಡ್ಡೆ ನಾವು ಸಿಪ್ಪಿ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಆರಿದ ರವಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಭಾಳ ಈಸಿ ಐತ್ರಿ, ಫಟಾಫಟ್ ಅಂತ ಈ ಹಟ್ಟಸ್ದಾಗ ಸಂಜೆ ಮುಂದೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೀವು ಆಲೂಗಡ್ಡೆ ಹಾಕ್ಕೊಂಡು ಅದಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಹೆಚ್ಚು ಹಾಕೋತೇನೆ ನೋಡ್ರಿ. ಕಲರ್ಫುಲ್ಲಾಗಿ ಚಲೋ ಕಾಣಿಸ್ತಾವ. ಇದಕ್ಕೀಗ ಏನು ಹಾಕೋಂಗಿಲ್ರಿ, ನಾವು ಇದನ್ನಿಷ್ಟನ್ನಾಗ ನಾವು ಕೈಲೇ ಚಲೋ ತಂಗ ನಾದ್ಕೋಬೇಕ್ರಿ. ಆಲೂಗಡ್ಡೆ ರವೆ ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಆ ರೀತಿ ನಾದ್ಕೋರಿ. ಆಗ ಕೋಟಿಂಗ್ ಬರಲಿ ಅಂಥೇಳಿ ನಾನು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತೇನೆ ನೋಡ್ರಿ. ನೀವು ಬೇಕಂದ್ರೆ ಕಾರ್ನ್ಫ್ಲೋರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು, ಇಲ್ಲಾಂದ್ರೆ ಮೈದಾ ಹಿಟ್ಟು ಆದರೂ ಹಾಕ್ಕೊಂಡು ಮಾಡ್ಕೋಬೋದು ನೀವು. ಇದಕ್ಕೆ ಈ ಹಿಟ್ಟು ಹಾಕ್ಕೊಂಡ್ರೆ ಭಾಳ ರುಚಿ ನೋಡ್ರಿ. ಇದು ಇಲ್ಲಂದ್ರಷ್ಟ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕೋರಿ. 2 ಸ್ಪೂನ್ ಹಾಕೋರಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇದು ಕೋಟಿಂಗ್ ಬರಲಿ ಅಂತೇಳಿ ಅಷ್ಟೇ ಹಾಕೊಳೋದು. ಕೈಗೆ ಅಥವಾ ನೀರು ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಕೊಂಡು ಇದಕ್ಕೆ ಈ ರೀತಿ ರೋಲ್ ಮಾಡ್ಕೊತ ಇಟ್ಕೋಬೋದು ನೀವು. ಒಂದು ಸತ್ಯಕ್ಕೆ ಇಷ್ಟು ರೋಲ್ ಮಾಡ್ಕೊಂಡು ಕರ್ಕೋಬೋದು ನೋಡ್ರಿ ನೀವು ಫಟಾಫಟ್ ಅಂಥೇಳಿ. ಬೇಕಂದ್ರೆ ಸಣ್ಣ ಮಕ್ಕಳಾದರೂ ಈ ರೀತಿ ರೋಲ್ ಮಾಡ್ಕೊಡಂದ್ರೆ ಅಷ್ಟು ಈಸಿ ಐತ್ರಿ ಈ ಸ್ನ್ಯಾಕ್ಸ್ ನೋಡ್ರಿ. ರವಾಯಿಂದ ನಾವು ಯಾವತ್ತೂ ಮಾಡಲಾರ್ದು ಇವತ್ತು ರವೆ ಮತ್ತು ಆಲೂಗಡ್ಡೆ ಬಳಸ್ಕೊಂಡು ಸ್ನ್ಯಾಕ್ಸ್ ಮಾಡತ್ತೀವಿ. 10 ನಿಮಿಷ ಸಾಕು ನೋಡ್ರಿ. ಸಂಜೆ ಮುಂದೆ ಚಹಾ ಕೂಡ ಏನರ ಬಿಸಿ ತಿನ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಗ್ಯಾಸ್ ಇದಿಷ್ಟು ರೆಡಿ ಮಾಡ್ಕೊಂಬಂದೆ ರೀ. ರೋಲ್ ಮಾಡ್ಕೊಂಡು ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಅದು ಮೀಡಿಯಮ್ ಉರಿ ಫಸ್ಟ್ ಜೋರು ಕಾಸ್ಕೊಂಡು ಆಮೇಲೆ ಎಲ್ಲ ಬಜ್ಜಿ ಹಾಕ್ತೇವಲ್ರಿ ಆಲೂ, ಆವಾಗ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊರಿ. ಯಾಕಂದ್ರೆ ಒಳಗೆಲ್ಲ ಚಲೋ ಬೇಯಬೇಕಲ್ಲ ನಮಗೆ. ಜೋರು ಉರಿ ಇಟ್ಬಿಟ್ರೆ ಮ್ಯಾಗ ಅಷ್ಟೇ ಕಲರ್ ಬರ್ತಾವೆ, ಒಳಗೆ ಚಲೋ ತಂಗ ಬೇಯೋಂಗಿಲ್ಲ. ಮೀಡಿಯಮ್ ಉರಿ ಇಟ್ಕೊಂಡು ಒಂದು 5 ನಿಮಿಷ ಈ ರೀತಿ ಬೇಯಿಸ್ಕೊರಿ. ನೋಡಿರಿ ಕಲರ್ ಎಷ್ಟು ಚಲೋ ಬಂದಾವು. ಪೂರ್ತಿ ಒಳಗೆ ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಒಳಗೂ ಅಷ್ಟು ಸಾಫ್ಟಾಗಿರ್ತಾವೆ ನೋಡ್ರಿ. ಮ್ಯಾಗ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿರ್ತಾವೆ. ಎಷ್ಟು ಮಸ್ತಾಗ್ಯಾವು. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಯಾವುದೇ ಥರ ಮಸಾಲೆ ಬಳಸ್ಲಾರ್ದ ನಾವು ಇವತ್ತು 10 ನಿಮಿಷದಾಗ ಆಲೂ ಸ್ನ್ಯಾಕ್ಸ್ ಮಾಡ್ಕೊಂಬಂದೇನಿ. ನೀವು ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ಯಾರೆಲ್ಲ ಹೊಸ್ದಾಗಿ ಬಂದಿರಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ನೋಡ್ರಿ ಒಳಗೆ ಎಷ್ಟು ಪಳ್ಳಾಗ್ಯಾವ, ಮ್ಯಾಗ ಎಷ್ಟು ಕ್ರಿಸ್ಪಿ ಆಗ್ಯಾವ, ಎಷ್ಟು ಚಲೋ ಆಗ್ಯಾವ ನೋಡ್ರಿ. ಹೆಲ್ದಿ ಆಗ್ಯದಾವು. ಮನೆಯೊಳಗೆ ನೀವು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ. ಮತ್ತು ನಾ ಈಗ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರಾಗಿಂದ ಯಾವ ಊರಿಂದ ನೋಡತ್ತೀರಿ ಹೇಳ್ರಿ. ನೀವು ಯಾವ ಥರ ಮಾಡ್ತೀರಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.